ಅತ್ತೆ ಇವತ್ತು ಶುಕ್ರವಾರ ಸಂತೆಗಾರ ಹೋಗ್ ಬಂದಿದ್ರೆ ಆಗ್ತಿತ್ತು ಕಣತ್ತೆ. ಮನೆಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿದಾವೆ. ಮಧ್ಯಾಹ್ನಂಗತ್ಲಾಗಿ ಹೋಗ್ ಬಂದಿದ್ರೆ ಆಗ್ತಿರ್ಲಿಲ್ವ ಇವತ್ತ? ನೋಡಂತ ಆಳಮ್ಮ, ಅಂಗಡಿ ಸಾಮಾನು ಏನೇನ್ ಬೇಕು ಅಂತ ಹೇಳಿ ಎಲ್ಲನೂ ಒಂದ್ ಕಾಗದಕ್ಕೆ ಬರ್ದಿಟ್ಟಿರು. ನೋಡ ನಿಮ್ಮ ಮಾವಯ್ಯ ಬಂದ್ಮೇಕೆ ಹೋಗ್ತಂದ್ರ ಆಗತ್ತಂತೆ. ಈರುಳ್ಳಿ ಬೆಳ್ಳುಳ್ಳಿ ನೆನೆ ಇಲ್ಲೇ ಮಾರಕ್ ಬಂದಿದ್ರಲ್ಲಮ್ಮ. 100 ರೂಪಾಯಿಗೆ 5 ಕೆಜಿ 10 ಕೆಜಿ ಅಂತ ಹೇಳಿ ಕೂಕೊಂಡ್ ಬಂದಿದ್ರು. ತಗೊಳದ್ ಬಿಟ್ಟು ಸುಮ್ಮನೆ ಇದೆಯಲ್ಲ ನೀನು. ತಗೊಳದಲ್ಲ ಒಂದಿಟ. ಏ ಅತ್ತೆ, ಅವ್ ಈರುಳ್ಳಿ ಬಾಳ ಸಣ್ಣಕ್ಕಿದ್ವು. ಅದಕ್ಕೆ 100 ರೂಪಾಯಿಗೆ 5 ಕೆಜಿ 10 ಕೆಜಿ ಅಂತ ಹೇಳಿ ಅವನ್ ಕೂಗ್ತಿತ್ತು. ನಾನು ನೋಡ್ಕೊಂಡಿದ್ದಾಳು ಸುಮ್ಮನೆ ಹಿಂದಕ್ಕೆ ಬಂದೆ ಅತ್ಲಾಗಿ. ಈಟಿಟಪ್ಪ ಈರುಳ್ಳಿ ಓಟು ಅಂತ ಹೇಳಿ ಕುಯ್ಯೋದು ಅಂತ ಹೇಳಿ. ಅಲ್ಕಣಮ್ಮ, ಸೂತ್ರ ಈರುಳ್ಳಿ ಖಾಲಿ ಆಗತ್ತಂಕ ನೀನು ಹೇಳ್ದಂಗಿದ್ಯಲ್ಲ. ನೆನ್ನೆ ಮಂತಕ್ ಬಂದಾಗ ಸಣ್ಣವ ದಪ್ಪವ ಈರುಳ್ಳಿ ತಗೊಳೋದ್ ಬಿಟ್ಟು ನೀನು ಸುಮ್ಮನೆ ಇದೆಯಲ್ಲಮ್ಮ. ಇವತ್ತು ಸಂತಿಗೆ ಹೋದಾಗ ಒಂದ್ 4 ಕೆಜಿ ದಪ್ಪನ ಈರುಳ್ಳಿ ತಂದು ಕೊಡ್ತಿದ್ನಪ್ಪ ನಾನು. ನೆನ್ನೆ ಒಂದ್ 2 ಕೆಜಿ ತಗೊಳೋದಲ್ವೇನಮ್ಮ ನೀನು? ಒಂದ್ 2 ಕೆಜಿ ಈರುಳ್ಳಿನೂ ಒಂದ್ ಅರ್ಧ ಕೆಜಿ ಬೆಳ್ಳುಳ್ಳಿನೂ ತಗೊಂಡಿದ್ರೆ ಹೆಂಗ ಇವತ್ತು ಕತೆ ಆಗದಪ್ಪ ಅತ್ಲಾಗಿ. ಶುಕ ಸಂತಿಗೆ ಹೋಗ್ತಿರಲ್ಲ ಅಂತೇಳಿ ಸುಮ್ಮನೆ ಕಣತೆ. ನಾನು ಈರುಳ್ಳಿ ತಗೊಳಕ್ ಹೋಗ್ಲಿಲ್ಲ. ದಪ್ಪನ ಈರುಳ್ಳಿ ತಗೊಂಬನ್ನಿ ಒಂದ್ 10 ಕೆಜಿ. ಒಂದ್ 15 ತಿಂಗಳು ಮಾತಾಡ್ದಂಗೆ ಆಗ್ತಾವತ್ಲಾಗ ಇನ್ನೇನ್ ಮಾಡಕ್ಕಾಗತ್ತೆ. ಸುತ್ರ ಮೇಲೆ ಈರುಳ್ಳಿ ಖಾಲಿ ಅಲ್ಲಿ ಕಾಣತ್ತೆ. ಮನೆಗೆ ಇನ್ನೂ ಒಂದ್ 7-8 ಈರುಳ್ಳಿ ಇದಾವೆ. ಹೆಂಗ ಹೋಗ್ತಿದ್ರಲ್ಲ ಹೇಳ್ತಿದ್ದೀನಿ ಆ ಟೈಮ್ ಮತ್ತೆ ಮರ್ತಿರ್ಕೊಂಡ್ಬಿಟ್ಟನು ನಾನು ಅಂತ ಹೇಳಿ. ತಗೊಂಬನ್ನಿ ಮತ್ತೆ. ಸರಿ ಆಯ್ತು. ಮತ್ತೆ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಏನೇನ್ ಸಾಮಾನು ಬೇಕು ಏನೇನ್ ಬೇಕು ಎಂತು ಅಂತ ಹೇಳಿ ಒಂದ್ ಕಾಗದಕ್ಕೆ ಬರ್ತ್ ಕೊಟ್ಬಿಡಮ್ಮ. ನಾನು ಹೋಗಿ ಶೆಟ್ರ್ ಅಂಗಡಿಲಿ ಹೋಗಿ ತಗೊಂಬಂದ್ಬಿಡ್ತೀನಿ. ಮತ್ ಓಡಾಡಕ್ ಕಣಮ್ಮ ನನ್ನ ಕೈಗೆ. ಇವತ್ತೇ ಬರ್ತ್ ಕೊಟ್ಬಿಡಲ್ಲಾನು ಮತ್ತೆ. ತರಕಾರಿ ಏನ್ ಬೇಕು ಮತ್ತೆ ಸಾಮಾನು ಅಂಗಡಿ ಸಾಮಾನುಗಳು ಕಡಲೆ ಬೀಜ ಕಡಲೆ ಎಳ್ಬಿರ್ಗೆ ಏನೇನ್ ಬೆರೆಸ್ತಾರೆ ಅವೆಲ್ಲನೂ ಬರ್ತ್ ಕೊಟ್ಬಿಡ್ ಮತ್ತೆ. ನಾನು ಹೋಗಿ ತಂದ್ಬಿಡ್ತೀನಿ ಮತ್ತೆ ಇವತ್ತಯ್ಯ ನಿಮ್ಮ ಮಾವಯ್ಯ ಬಂದ್ಮೇಕೆ. ಎಂಡಾಳು ಹೋಗಿ ತಗೊಂಬರ್ತೀವತ್ಲಾಗಿ. ಅಲ್ಕಣತೆ, ಸಂಕ್ರಾಂತಿ ಹಬ್ಬಕ್ಕೂ ಎಳ್ಬಿರಿಗೆ ಬೆರೆಸ ಐಟಮ್ ಎಲ್ಲ ಇವಾಗಲೇ ತಂದು ಕೊಡ್ತೀರಿ? ಬುಧವಾರ ಮಾವಯ್ಯ ಯಾವಾಗ್ಲ ಕಿಕ್ಕರಿ ಕಡೆಗೆ ಹೋಗ್ತಿರ್ತಲ್ಲ, ತರಿಸ್ಕೊಂಡ್ರಾಗತ್ತೆ ತಗೊಳ್ಳಿ. ಇನ್ನ ಕೊಬ್ಬರಿನೇ ಕಟ್ ಮಾಡಿಲ್ಲ. ಆಗ್ಲಾ ನೀವು ಎಳ್ಬಿರ್ ಸಾಮಾನು ಏನೋ ತಂದು ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ ನೀವು. ತಂದ್ರಾಗತ್ತೆ ತಗೊಳ್ಳಿ ಅವನ್ನ. ಮನೆ ಸಾಮಾನು ಏನೇನು ಖಾಲಿ ಇದಾವೆ ಲೀಸ್ಟ್ ಮಾಡ್ತೀನಿ. ಅವನ್ನ ಮಾತ್ರ ತಗೊಂಬನ್ನಿ ಸಾಕಣಂತಿ. ಅಯ್ಯ ಪದೇ ಪದೇ ಏನಮ್ಮ ಹೋಗ್ತಿರೋದು ರೇಷನ್ ಅಂಗಡಿಗೆ? ಒಂದ್ ಕಿತ ಹೋಗ್ತೀವಿ ಅಂದ್ಮೇಕೆ ಎಲ್ಲ ತಂದ್ಬಿಡ್ಬೇಕು ಮನೆಗೆ. ಪದೇ ಪದೇ ಹೋಗ್ತಿರೋದು ಚೆನ್ನಾಗಿರಲ್ ಕಣಂತೆ. ನಾನು ಹೇಳ್ದಂಗೆ ನೀನು ಬಾರಿ ಸುಮ್ಮನೆ ನೀವು. ಒಂದ್ ಈಟಾಗಿ ಜಾಸ್ತಿನೇ ಬಾರಿ. ನಿಮ್ಮ ಮಾವಯ್ಯ ಕೊಡೋದು ನೋಡು. ಜಾಸ್ತಿ ಏನಾಗೆ ತಗೊಂಬತ್ತೀನಿ ಮತ್ತೆ. ಕಡಲೆ ಬೀಜ ಕಡಲೆ ಮತ್ತೆ ಜೀರು ಮೆಣಸು ಏನೇನಿಲ್ಲ ಮತ್ತೆ ಎಲ್ಲಾನು ಜಾಸ್ತಿ ಬರ್ಬಿಡು ಮತ್ತೆ. ಕಮ್ಮಿ ಬರ್ದು ಕಮ್ಮಿ ತರಂಗ್ ಮಾಡ್ಬೇಡ. ನಿಮ್ಮ ಮಾವಯ್ಯ ಹೆಂಗುವೆ ಅಕೌಂಟಿಗೆ ಬ್ಯಾಂಕಿಗೆ ಹೋಗಿ ದುಡ್ಡೆಲ್ಲ ಬಿಡಿಸ್ಕೊಂಬಂದಿದ್ ಮನೆ ದಿನ. ಒಂದ್ 2 ತಿಂಗಳ ರೇಷನ್ ತರ್ಸ್ಕೊಂಡು ಮನೆಗೆ ಹಾಕೊಂಡ್ಬಿಡಣ. ಜಾಸ್ತಿನೇ ಬರೇಮ ಒಂದೀಟ. ಸರಿ ಕಂತ ಆಳತ್ತೆ. ನೀವ್ ಹೇಳಂಗೆ 1 ಕೆಜಿ ಅರ್ಧ ಕೆಜಿ 3/4 ಕೆಜಿ ಅಷ್ಟು ಬರ್ತಿಂಗಂತ ತಗೊಳ್ಳಿ. ಅವೇ ಒಂದ್ 2 ತಿಂಗಳು 2.5 ತಿಂಗಳು ಆಗಕ್ಕಂತ ತಗೊಳತ್ತೆ. ಮತ್ತೆ ಜಾಸ್ತಿ ತರಿಸ್ಕೊಂಡ್ಬಿಟ್ರು ಮತ್ತೆ ಹುಳಾಗ್ಬಿಡ್ತವೆ. ಜಾಸ್ತಿ ಅಂತ ತರಿಸ್ಕೊಳೋದು ಬೇಡ. ಮಾವಯ್ಯ ಏನ್ ಹಂಗ ಆಡಲ್ ಕಣ ತಗೊಳತ್ತೆ. ಏನೋ ಹೇಳಿದ್ರೆ ಪಟ್ಟಂತ ತಂದ್ಕೊಡೋದ್ ಕಣ ತಗೊಳ್ಳಿ. ಒಂದ್ ಅರ್ಧ ಕೆಜಿನ 3/4 ಕೆಜಿ ಆಟಾಡ್ ಬರೀತೀನಿ. ಮತ್ತೆ ಎಲ್ಲ ಹೋಗಿ ನೀಟಾಗಿ ನೋಡ್ಕೊಂಡ್ ತಗೊಂಬಂದ್ಬಿಡಿ ಮತ್ತೆ. ಅಲ್ಕಣಮ್ಮ ಮಂಜಿ, ಅಟ್ಟದ ಮೇಕ ಕೊಪ್ರೆ ಇಟ್ಟಿದಾವ್ ನೋಡ್ಬೇಕಿತ್ತು. ಒಂದ್ 7-8 ಕೊಪ್ರೆ ಆಗೋ ಒಟ್ಟ ತರಿಸ್ಕೊಂಡ್ ಸುಲಿಸ್ಕೊಬಿಟ್ಟು ನಿಮ್ಮ ಮಾವನ ಕೈಗೆ ಕೊಪ್ರಿನಾರ ಅತ್ಲಾಗಿ ಕುಯ್ದಿದ್ರೆ ಆಗ್ತಿರ್ಲೇವನಮ್ಮ. ಚೆನ್ನಾಗಿ ಬಿಸ್ಲಲ್ಲಿ ಒಣಗ್ಬೇಕು ಮತ್ತೆ. ಹಂಗಿದ್ರೆ ಕಣಮ್ಮ ಬಾರಿ ರುಚಿಯಾಗಿರ್ತವೆ. ನೀನು ಇವತ್ತು ಮಾವಯ್ಯ ಬಂದ ತಕ್ಷಣ ನೆನಪು ಮಾಡ್ಬೋತಿ. ನಾನು ಹೇಳಿದ್ರೆ ಅವತ್ತು ಕೂಗಾಡುತ್ತೆ. ಒಂದ್ 7-8 ಆಗಂಗೆ ಕೊಪ್ರಿ ಕುಯ್ದು ಬಿಡೋಣ. ಒಂದ ದಪ್ಪೆನೆ ಒಂದ ಬೆಲ್ದ ಕುಯ್ಯನ್ ಸಾಕು. ಮತ್ತೆ ಎಲ್ಲ ಸ್ವೀಟ್ ಎಲ್ಲ ಹಾಕ್ತಿವಿ ನೋಡು. ಅವೆಂತ ಪೇಪರ್ ಮೆಂಟ್ ಎಲ್ಲ ಹಾಕ್ತಿವಲ್ಲ, ಹಂಗ ಜಾಸ್ತಿ ಸಿಹಿ ಆಗ್ಬಿಡ್ತದೆ ತಿನ್ನಕ್ ಕಣಮ್ಮ. ಒಂದೇ ಒಂದ್ ಬೆಲ್ದ ಸಾಕು. ಒಂದ್ 7-8 ಕಪ್ರಿ ಕುಯ್ಯೋಣ. ಏನಂತೀಯಮ್ಮ, ಸಾಕಲ್ವೇನಮ್ಮ? ಅತೆ ಒಂದೇ ಒಂದ್ ಬೆಲ್ದದ್ ಸಾಕೇನತ 7-8 ಕೊಪ್ರಿಗೆ? ಒಂದು ದೊಡ್ಡದೊಂದು ಸಣ್ಣದೊಂದು ಬೆಲ್ದಕ್ ಹಾಕ್ಬೇಕಂತ ಹೇಳಿ. ಏನೇ ಪೇಪರ್ ಮೆಂಟ್ ಹಾಕಿದ್ರವೆ ಬೆಲ್ಲನೂ ಕೊಪ್ರಿ ಎಳ್ಳು ಇವು ತಿಂದಂಗ ಹಾಲ್ಕಣತೆ. ಜಾಸ್ತಿ ಹಾಕ್ಬೇಕು ಬೆಲ್ಲನೂ. ಸರಿ ಕಂತ ಆಳಮ್ಮ, ನಿಂಗೆ ಹೆಂಗ ಅನ್ಸುತ್ತ ಹಂಗ ಮಾಡು. ಎಲ್ಲಾನು ಕೊಡು, ನಾನು ಕುಯ್ದು ಕೊಟ್ಟಾನಂತೆ. ಒಬ್ಳ ಕೈಗೆ ಆಟೊಂತರಿ ಕುಯ್ಯಕ್ಕಲ್ಲ. ನನಗೂ ಒಂದ್ ಈಟ್ ಕೊಡು. ಆಚೆ ಕೂತ್ಕೊಂಡು ನಾನು ಕುಯ್ದು ಇಲ್ಲೇ ಒಣಾಯ್ಕಂತೀನಿ. ಮತ್ತೆ ಮನೆಗೆ ಎಳ್ಳಿತೇನಮ್ಮ. ಎಳ್ಳಿಲ್ಲ ಅಂತ ಅಂದ್ಬಿಟ್ರೆ ಅಲ್ಲೇ ಸಾಮಾನು ಬರುತ್ತಿಯಲ್ಲ, ಅಂಗಡಿಲ ತಾಂಬರ್ತೀನಿ. ಅದನ್ನು ಬರ್ಬೇಡಮ್ಮ ಮತ್ತೆ. ಮರ್ತ್ಕೊಂಬಿಟ್ಟಿ ಮತ್ತೆ. ಮನೆಗೇನು ಎಳ್ಳಿಲ್ಲ ಕಣತೆ. 1 ಕೆಜಿ ಅಷ್ಟು ಬರೀತೀನಿ. ತಂದ್ಬಿಡಿ ಮತ್ತೆ. 8 ಬೇಕು ಆಟ ಕಮ್ಮು ಹುರಿದ್ಬಿಟ್ಟು ಎಳ್ಬೀರಿಗೆ ಬೆರೆಸ್ಕೊಂಡ್ಬಿಟ್ಟು ಮಿಕ್ತವೆಲ್ಲನು ಮನೆಗೆ ಮಡಿಕಳ ಅಂತ ಎಂತಕಾರ ಬೇಕಾಗತ್ತೆ. ಸರಿ ಆತು. ಏನೇನ್ ಬೇಕು ನೋಡ್ಕೊಂಡು ಲೀಸ್ಟ್ ಬಾರಿ. ಮತ್ತೆ ಪಾಪಂಗೆ ಬಟ್ಟೆ ತರಕಲ್ವೇನಮ್ಮ? ಹೊಸ ವರ್ಷಕ್ಕೆ ನಿಮ್ಮ ಮಾವಯ್ಯ ದುಡ್ಡು ಕೊಟ್ಟೊತ್ತು ಬಟ್ಟೆ ತಂದಲ್ಲ ಏನಲ್ಲ. ಈಗ್ಲಾರ ಹೋಗಿ ಬಟ್ಟೆ ತರಂಕಣಮು. ವರ್ಷಕ್ಕೊಂದು ಹಬ್ದಾಗೆ ಮಗ ಇಕ್ಕಳಲ್ಲ ಅಂದ್ರೆ ಸರಿ ಅಲ್ಲ. ಹೋಗಿದ್ದು ಬಟ್ಟೆ ತಾಂಬರನ್ ಮತ್ತೆ. ಅತ್ತೆ ಇದು ಹೆಣ್ಮಕ್ಳ ಹಬ್ಬ. ಅವನೇನ್ ಹೆಣ್ಣು ಹುಡುಗಿ ಅಲ್ಲ, ಸುಮ್ನಿರಿ.
ಇನ್ನು 2 ಜೊತೆ ಇಕ್ತಾರ ಬಟ್ಟೆನೇ ಇದಾವೆ, ಅವನೇ ಇಕ್ಕಳ್ಳ ಅಂತ ಅವನು. ತೀರಾ ಏನಾರ ಬೇಕು ಅಂತಂದ್ರೆ ಕೊಡ್ಸಿರ ಆಗತ್ತೆ. ಮತ್ತೆ ಅದೆತ್ತೋ ಶೂ ಇಲ್ಲ ಅಂತಿದ್ದ ಕಣತ್ತೆ ಅವನು. ಡೈಲಿ ಹಾಕೋಣಕ್ಕೆ ಹೋಗ ಬರತ್ತ ಶೂ ಬೇಕು ಕಣಮ್ಮ ನನಗೆ, ಶೂ ಇಲ್ಲ ಶೂ ಕೊಡ್ಸು ಅಂತ ಕೇಳ್ತದ್ದ. ಅವೆಷ್ಟು 1,500 ಕಣೆ, 1,800 ರೂಪಾಯಿ ಆಗುತ್ತಂತಿ. ತೀರಾ ಅಂತ ಶೂ ಕೊಡ್ಸಿರಾಗ ತಗೊಳತ್ತೆ. ಬಟ್ಟೆ ಅಂದ್ರೆ 7 ಬಟ್ಟೆ ಅಂತೇಳಿ ಬೀರಿ ಜೋಡಿಸ್ಕೊಳೋದು. ಶೂ ಕೊಡ್ಸಂತ ತಗೊಳ್ಳಿ. ಸರಿ ಕಣಮ್ಮ, ಅವ್ನು ಇವನ್ ಕೇಳ್ತಾನೆ ಅದನ್ನ ಕೊಡ್ಸು ಮತ್ತೆ. ಹೊಸ ವರ್ಷಕ್ಕೂ ಕೊಡ್ಸಿಲ್ಲ ಏನಲ್ಲ, ಈಗ ಸಂಕ್ರಾಂತಿ ಹಬ್ಬಕ್ಕೂ ಕೊಡ್ಸಿಲ್ಲ ಅಂದ್ರೆ ಸರಿ ಆಗತ್ತೇನಮ್ಮ. ತೀರಾ ಅವ್ನು ಬಟ್ಟೆ ಕೇಳಿದ್ರೆ ನಾನು ಬಟ್ಟೆಗೆ ದುಡ್ಡು ಕೊಡ್ತೀನಿ. ನಿಮ್ಮ ಮಾವ ಇಂಥವ ಶೂವಿ ದುಡ್ಡು ಇಸ್ಕೊಂಡು ಶೂನು ಒಂದ್ ಜೊತೆ ಬಟ್ಟೆನೂ ಕೊಡ್ಸ್ಬಿಡತ್ಲಾಗಿ. ಹೆಣ್ಮಕ್ಳಿಲ್ಲ ಅಂತೇಳಿ ಮನೆಗೆ ಇರೋ ಗಂಡು ಮಕ್ಳಿಗೆ ಬಟ್ಟೆ ತರಲಿಲ್ಲ ಸರಿ ಆಗುತ್ತೇನಮ್ಮ. ಹಬ್ಬ ಅನ್ನೋದು ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ತರ್ಬೇಕು ಕಣ. ತಗೋಬರಮ್ಮ, ನಿನ್ನಂಗೆ ಆಡ್ಬಿಟ್ರಂಗಾಗತ್ತೆ. ಸರಿ ಕಂತ ಆಳತ್ತೆ. ಒಂದ್ ಜೊತೆ ಬಟ್ಟೆನೂ ಒಂದ್ ಜೊತೆ ಶೂನು ಕೊಡ್ಸಿರಾಗತ್ತಾಗ ಇನ್ನೇನ್ ಮಾಡಕ್ಕಾಗತ್ತೆ. ಇಲ್ಲ ಅಂತ ಅಂದ್ರೆ ಇಲ್ಲಿ ಯಾರ ಬಟ್ಟೆ ಮಾರಕ್ ಬರ್ತಾರಲ್ಲತ್ತೆ, ಅದೇ ಒಣ್ ಬರ್ತದಲ್ಲ, ಒಣ್ಣಂತವ ಸುಮ್ನತ್ಲಾಗಿ ಡೈಲಿ ಕಣಕ್ಕೆ ಟೀ ಶರ್ಟ್ಗಳು ಮತ್ತೆ ಚಡ್ಡಿಗಳು ತಗೊಂಡ್ರೆ ಆಗ್ತಿತ್ತು ಕಣತೆ. ಅವ್ನು ಹೋಗ ಬರತ್ತಾಗ ಬೇಜಾನ್ ಬಟ್ಟೆ ಇದಾವೆ, ಮಂತಕಿ ಕಣಕ್ಕೆ ಬಟ್ಟಿಲ್ ಕಣತೆ. ಬರೀ ಸ್ಕೂಲ್ ಬಟ್ಟೆನೇ ಇಕ್ಕೊಂಡು ಓಡಾಡುತ್ತೆ. ಇಲ್ಲ ಅಂತಂದ್ರೆ ಹೊಸ ಬೀರಲ್ ತಕೊಂಡಿಕೊಂಡು ಓಡಾಡುತ್ತೆ. ಸುಮ್ಮನೆ ಒಣ್ಣ ಕುಂಟ್ ತಗೊಂಡ್ರೆ ಆಗ್ತಿತ್ತು. ನೋಡಂತ ತಗೊಳ್ಳಿ, ನಾಳೆ ನಾಡ್ದ ಬತ್ತನ ಒಣ್ಣ. ಒಂದ್ 4 ಶರ್ಟು ಚಡ್ಡಿಗಳು ತಗೊಂಡು ಒಂದ್ ಜೊತೆ ಶೂ ಕೊಡ್ಸಿರೆ ಸಾಕಾಗ್ತವೆ. ಮಗ ಮಂಜಿ, ಕುಡಿಯಕ್ಕೆ ಒಂದಿಟ್ಟು ನೀರು ತರಕಮ್ಮ. ಸಿದ್ದಪ್ಪ ಅದೆಲ್ಲ ಹೋಟ್ಲಾಗ ಇಡ್ಲಿ ಕೊಡಿಸ್ತಾ ನೋಡಮ್ಮ. ಆಗಿಂದ 8 ನೀರು ಕುಡಿದ್ರು ದಾವೆ ಆರ್ತಿಲ್ವಲ್ಲಮ್ಮ. ಚಟ್ನಿಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿರು ನೋಡು. 8 ನೀರು ಕುಡಿದ್ರು ದಾವ ಆರ್ತಿಲ್ ಕಣಮ್ಮ. ಒಂದಿಟ್ಟು ಬಿರ್ನೋಗಿ ನೀರು ತಗೊಂಬರಮ್ಮ. ನಾನು ಅಲ್ಲಿಂದ ಓಡ್ ಬಂದೆ ಅತ್ಲಾಗ ನಮ್ಮ ಮನೆಗಾರ ನೀರು ಕುಡಿದ್ರೆ ದಾವ್ ಕಮ್ಮಿ ಆಗುತ್ತಾ ಹೆಂಗೆ ಅಂತ ಹೇಳಿ ನೋಡೋಣ ಅಂತ ಹೇಳಿ. ಅಲ್ಕಣಜ, ಅದ್ 7 ದಿನ ಅಂತ ಹೇಳಿ ಇವರು ನಿನಗೆ ಹೋಟ್ಲಾಗ ತಿಂಡಿ ಕೊಡಿಸ್ತಾರೆ ಹೇಳು. ಮನೆಗೆ ನೀನು ಬತ್ತಿ ಅಂತ ಹೇಳಿ ನಿನ್ಗೂ ಸೇರತ್ತಾನೆ ನಾವು ಮುದ್ದೆ ಮಾಡೋದು. ನೋಡ್ರಿ ಮುದ್ದೆ ತಿನ್ನಕ್ ಬರ್ದಾನೆ ಅಲ್ಲಿ ಇಲ್ಲಿ ತಿನ್ಕ ಓಡಾಡ್ತೀಯಲ್ಲ ನೀನು. ಹಿಂಗಾದ್ರೆ ಸರಿ ಆಗ್ತೇನಜ. ಕೊಡ್ಸೋರು 1 ದಿನ ಕೊಡ್ತಾರೆ, 2 ದಿನ ಕೊಡ್ತಾರಪ್ಪ. ನೀನೆಲ್ಲಿ ನಿನ್ ದುಡ್ಡಗೆ ತಿಂದು ಬಂದು ಅವ್ರು ಕೊಡ್ಸಿರು ಇವ್ರು ಕೊಡ್ಸಿರು ಅಂತ ಹೇಳಿ ನಾಟಕ ಆಡ್ತಿ ಹೆಂಗ ನೀನು. ಥೋ ಹೋಗ್ ಮಗ, ನೀನು ಇವಳು ಮಾತೇನು ಕೇಳ್ಕೊಂಡ್ ನಿಂತಿದ್ಯಾ? ಒಂದ್ ಈಟ ಬಿರ್ನವಾಗಿ ನೀರು ತಗೊಂಬರಗಮ್ಮ. ನೀನು ಇವಳು ಮಾತು ಕೇಳ್ಕೊಂಡ್ ನಿಂತಿದ್ಯಲ್ಲಮ್ಮ ನೀನು. ಸರಿ ಕಣ್ಮವಯ್ಯ, ತತ್ತೀನಿ. ಕೂತಿರಿ ಮತ್ತೆ. ಅಲ್ಕಣೆ, ನಾನು ಒಂದಿನ ಕೊಡಿಸ್ತೀನಿ, ಅವರು ಒಂದಿನ ಕೊಡಿಸ್ತಾರವ್ವ. ನಿನಗೇನು ಸಂಕಟ ಅಂತ ಕಾಣೋಣ. ನೀವು ಮನೆಗೆ ಮಾಡ್ಕೊಂಡು ತಿಂದ್ರೆ ನಾನು ಬೇಡ ಅಂತ ಹೇಳಿದ್ದೀನಿ. ಏನು ಅಂಗಡಿ ಬೀದಿ ಕಡೆಗೆ ಹೋಗ್ತೀನಿ, ಅವರು ಪ್ರೀತಿ ವಿಶ್ವಾಸದಿಂದ ಕರೆದು ಒಂದು ಇಡ್ಲಿನ ಪಲಾವ ಕೊಡಿಸ್ತಾರೆ, ತಿನ್ಕೊಂಬತ್ತೀನಪ್ಪ. ನೀವು ಮನೆಗೆ ಮಾಡ್ಕೊಂಡು ತಿನ್ನಿ. ನಿಮ್ಗೇನು ಮನೆಗೆ ರೇಷನ್ ತಂದಾಗ್ತಿಲ್ವ, ಏನು ತಂದಾಗ್ತಿಲ್ವ ಹೇಳಿ ನಾನು. ರುಚಿಯಾಗಿ ನೀವು ಮಾಡ್ಕೊಂಡು ತಿನ್ಬೇಕಂಡ್ರಮ್ಮ. ಈಗೇನಾರ ಅವ್ರು ಕರ್ದಾಗ ನಾನು ಹೋಗಿ ತಿಂಡಿ ಗಿಂಡಿ ಮಾಡಲಿಲ್ಲ ಅಂತಂದ್ರೆ ನೋಡಿ, ಬೋರಜ್ಜಿಗೆ ನೋಟ್ ಕೊಬ್ಬಿರ್ಬೇಕು. ಕರೆದ್ರು ತಿರ್ಕೊಂಡು ಹೋಗ್ತಿತ್ತಲ್ಲ ಈ ಬೋರಜ್ಜ ಅಂತೇಳಿ ಬೈಕ್ ಅಂತಾರೆ ಅಂತೇಳಿ ಹೋಗಿ ತಿನ್ಕೊಂಬತ್ತೀನಪ್ಪ ಆಟೆಯ. ಅಲ್ಕಣಜ, ಅವ್ರೇನ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ನೀನು ಡೈಲಿ ಹೋಗಿ ಅನ್ನದ ಐಟಮ್ ತಿನ್ಕೊಂಬಂದ್ರೆ ಶುಗರ್ ಗಿಗರ್ ಬಂದ್ರೆ ಏನಜ್ಜ ಮಾಡ್ತೀಯ ನೀನು? ಮನೆಗೆ ನಿನಗೆ ಅಂತ ಹೇಳಿ ಮುದ್ದೆ ಮಾಡ್ಸಿರ್ತೀನಿ ತಾನೆ. ಮನೆಗೆ ಬಂದು ಒಂದಿಟ್ಟು ಮುದ್ದೆ ಉಂಡು ಒಂದಿಟ್ಟು ಅನ್ನ ಉಂಡ್ರೆ ಏನ್ ಬೇಡ ಅಂತ ಹೇಳಿತ? ಏನೋ ದಾಯಿ ತಪ್ಪಾಗ ಒಂದಿನ ತಿಂತಾರಪ್ಪ ಕರಿತಾರೆ ಅಂತ ಹೇಳಿ. ನೀನ್ ನೋಡಿದ್ರೆ ಕರಿತಾರೆ ಅಂತ ಹೇಳಿ 3 ಹೊತ್ತು ಹೋಟ್ಲಾಗೆ ತಿನ್ಕೊಂಡ್ ಬಂದ್ರೆ ಮನೆಗೆ ಮಾಡಿದ ಮುದ್ದೆ ಇಟ್ಟೆಲ್ಲ ಏನಾಗಬೇಕು ಹೇಳು? ಅಲ್ಲ ಕಣೆ, ನನಗೆ ಅಂತ ಶುಗರ್ ಬರುತ್ತೆ. ನಾನೇನು ನಿನ್ನಂಗೆ ತಿನ್ ಮನೆ ಕೂತ್ಕೊಂತೀನಿ ಅನ್ಕೊಂಡಿಯೇನೆ. ಬಿಸಿಲು ಬೆಂಕಿ ಅಂದ್ರೆ ಕೆಲಸ ಮಾಡ್ತಾನೆ, ನನಗೆ ಶುಗರ್ ಬರ್ತಾನೆ. ಶುಗರು ನಾನು ನೋಡಿದ್ರೆ ಎದ್ರಕೊಂಡು ಓಡ್ಬಿಡುತ್ತ ಕಣಂತೆ. ಕೂತದಿಯ ನಾನು ಯಾರಪ್ಪ ಕೂತ್ಕಳೆ. ಮತ್ತೆ ಶುಕ್ರವಾರ ಸುಮ್ನೆ ಅನ್ಕೊಂಡೆ ಬೈಸ್ಕೊಳಕ್ಕೆಲ್ಲ ಬರಕ್ ಹೋಗ್ಬೇಡ ನೀನು. ನಡಿಯಜೋ ನಡಿ, ಏನು ಹೇಳಂಗಿಲ್ಲ ಏನಲ್ಲ ನಿನಗೆ. ಹೆಂಗ್ ಸಿಟ್ಟು ಮಾಡ್ಕಂತೀಯ ನೋಡು ಮತ್ತೆ. ನಡಿ ಹೋಗಿ ಮನೆಗೆ ಸಾಮಾನು ಅಂತ ತಾಂಬರನ. ನಡಿ ಶೆಟ್ರ ಅಂಗಡಿಗೆ. ಅಯ್ಯಯ್ಯ, ನೀನೇನ್ ಮಾಡಕ್ ಬತ್ತೀಯೇ? ನೀನ್ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರೋ ಹೊತ್ತಿಗೆ ಆಟ್ರಾಗಿರ್ಲಿ. ನಿನ್ ಮಂತ ಕೂತಿದ್ಯಾನ ಕೂತ್ಕೊಂಬತ್ತಿ. ನಾನು ಹೋಗಿದ್ದು ತಗೊಂಬತ್ತನಂತೆ. ಮಗ ಮಂಜಿ, ಏನೇನ್ ಲೀಸ್ಟ್ ಬೇಕು ಬರ್ತ್ಕೊಡಮ್ಮ ಒಂದ್ ಕಾಗ್ದಕ್ಕೆ. ನಾನು ಹೋಗಿ ತಗೊಂಬಂದ್ ಕೊಟ್ಟಾನಂತೆ. ಸರಿ ಕಣ್ಮಾವಯ್ಯ, ಎಲ್ಲಾನು ಲೀಸ್ಟ್ ಮಾಡಿ ಮಡಗಿದ್ದೀನಿ. ಕೊಟ್ಬಿಡ್ತೀನಿ, ಹೋಗಿ ತಂದ್ಬಿಡಿ ಮತ್ತೆ. ಅಜವ್ ನಡಿಯಜ್ಜ, ನಿನ್ಗೇನ್ ಗೊತ್ತಾಗುತ್ತೆ? ಸಂಕ್ರಾಂತಿ ಹಬ್ಬಕ್ಕೆ ಹೇಳ್ಬಿರೋ ಸಾಮಾನುಗಳೆಲ್ಲ ತರ್ಬೇಕಣ್ಣ. ನಡಿ. ಓಹೋ, ನಿನಗೆ ಗೊತ್ತಾಗದು ಬಾರಿಯ. ಏನ ಹಂಗಂದ್ಮ್ಯಾಕ ನೀನೇ ಹೋಗ್ತಾಯಿ, ನಾನಂತೂ ನಿನ್ ಜೊತೆಗೆ ಬರಲ್ಲ. 7 ದುಡ್ಡು ಬೇಕು ಹೇಳು, ಕೊಟ್ಬಿಡ್ತೀನಿ. ನೀನೇ ಹೋಗಿ ಮನೆಗೆ ಏನೇನ್ ಬೇಕು ಎಂತ ಬೇಕು ಅಂತ ಹೇಳಿ ತಂದ್ಬಿಡು ಮತ್ತೆ. ನಿನ್ ಜೊತೆಗೆ ನನ್ನ ಮಗ ಬರ್ತಾನೆ, ಯಾವಾಗ್ಲೂ ಒಳ್ಳೆ ಕಾಯಿ ಗುಡ್ತೀಯ ನೀನು. 7 ದುಡ್ಡು ಬೇಕು ಹೇಳಮ್ಮ, ಕೊಟ್ಬಿಡ್ತೀನಿ ಅತ್ಲಾಗಿ. ಒಂದ್ 5,000 ಕೊಡಜ್ಜ, ಮನೆಗೆಲ್ಲ ರೇಷನ್ ಖಾಲಿ ಆಗೈತೆ. ತರ್ಬೇಕಂತೆ ಒಂದ್ 5,000 ಕೊಡತ್ಲಾಗಿ. ಅಲ್ಕಣೆ, ಏನ್ ಮಾರ್ನಮ್ಮಿ ಹಬ್ಬಕ್ಕೆ ರೇಷನ್ ತತ್ತದಿಯಾ ಇಲ್ಲ ಅಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ತತ್ತದಿಯಾ ನೀನು? ಒಂದ್ 2,000 ಕೊಡ್ತಾನೆ. ಏನ್ ಬೇಕು ಏನ್ ಬೇಡ ಅಂತ ಹೇಳಿ ತಂದ್ಕೊಡು ಮತ್ತೆ. 5,000 ಎಲ್ಲಿಂದ ತಾಂಬರನ್ ನಾನು? ಎಲ್ಲಿಂದ ತರನ್ ಹೇಳು? ಓ, ನೀ ಸರಿ ಅದಣ್ಣ ಮತ್ತೆ. ಏನೇನ್ ಬೇಕು ಅಂತೇಳಿ ಶೆಟ್ರಂಗಡಿ ಸಾಲ ಬರ್ಸ್ ಕೊಟ್ಬಿಡ್ತೀನಿ. ಆ ಕಡೆಗೆ ಹೋಗ್ತೀಯಲ್ಲ, ಹತ್ತಿರ ಕೊಟ್ಟಿದ್ದು ಬಾ ಮತ್ ನೀನು. ನನಗೆ 2,000 ಕೊಡೋದಾದ್ರೆ ನಾನು ಸಾಮಾನ್ ತರಕ್ಕೂ ಅಲ್ಲ ಏನ್ ತರಕ್ಕೂ ಅಲ್ಲ. ನೀನೇ ಹೋಗ್ಬಿಡಪ್ಪ.
2,000ಕ್ಕೆ ಏನ್ ಬರುತ್ತೆ ಅಂತ ಹೇಳ್ತಾರ ನೀವು? ಮನೆಗೆ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಸಾಮಾನುಗಳು ಏನು ಇಲ್ಲ ನೋಡಿದ್ರಿ ವಜ್ಜ 2,000 ಕೊಡುತ್ತಂತೆ. 2,000 2,000 ತಗೊಂಡೋಗಿ ಸಂತ ಸಾಮಾನ್ ತರನ ಇಲ್ಲಂತ ಅಂಗಡಿ ಸಾಮಾನ್ ತರನ ಹೇಳು? ನೀನೇ ಹೇಳದ ಏನ್ ತರನ ಅಂತ ಹೇಳಿ. ಸರಿ ಆತು. 3,000 ಕೊಡ್ತೀನಿ ನೋಡವ. ಸಂತ ಸಾಮಾನು ಏನ್ ಬೇಕು ಎಲ್ಲಾನು ನೇರ್ಪಾಗಿ ತಗೊಂಬಿಟ್ಟು ಅಂಗಡಿ ಸಾಮಾನಿಗೆ ಓಟಾಗುತ್ತೆ ಯಾಕೆ ಕೊಟ್ಬಿಟ್ಟು ಇನ್ ಮಿಕ್ಕಿದ್ದ ಸಾಲ ಬರ್ಸ್ಕೊಳಗು. ಶೆಟ್ರ್ ಅಂಗಡಿ ಕಡೆಗೆ ನಾವು ಹೋಗ್ತೀನಲ್ಲ ತಿರಾ ಕೊಟ್ಟು ಬರ್ತೀನಂತಿ. 5,000 ರೂಪಾಯಿ ಸಾಮಾನು ತರುತ್ತಂತೀವಿ ಅಜ್ಜಿ. ಅದ್ರಲ್ಲೂ ದುಡ್ಡು ಹಸಿ ಮಿಗಿಸ್ಕೊಂಡು ಮಡಿಕಣಾಕಿ ಅದ್ ಕೇಳಿ ನಾನು ಸಾಲ ಬರ್ಸ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ ಹೋಗಿ ನಾನು ಶೆಟ್ರ್ ಅಂಗಡಿಗೆ ಕೊಟ್ಕೊಂಡ್ ಬರ್ಬೋದಪ್ಪ. ಇವ್ ಅಜ್ಜಿ ಭಾಳ ಖತರ್ನಾಕು ದುಡ್ಡು ವಿಚಾರದಾಗೆಲ್ಲವ. ಭಾಳ ಹುಷಾರಾಗಿರ್ಬೇಕು ನಾನು. ಅದೇನಾಗ ಅತ್ಲಾಗ ತಿರ್ಕೊಂಡೇನ ಬೈತಿರಂಗಿದೆಯಲ್ಲ, ಇದೇನು ಬೈತದಿಯ? ನೀನು ಹಿಂಗೆಲ್ಲ ಅತ್ಲಾಗ ತಿರ್ಕೊಂಡೆಲ್ಲ ಮಾತಾಡೋದಲ್ಲ ನನ್ನ ಹತ್ರ ಇಟ್ಕೊಂಡ್ಬಿಟ್ರೆ ನಾನು ಯಾಕೆ ಸಾಮಾನು ತರಲ್ಲ, ಯಾಕೆ ತರಕಾರಿ ತರಲ್ಲ ನೋಡು. ನೀನೇ ಹೋಗಿ ದಂಡ್ಕೊಂಡು ಹೋಗಿ ತಗೊಂಬಂದಾಗಲೇ ಗೊತ್ತಾದ ನಿನಗೆ ಯೋಟಾಗುತ್ತೆ ಏನು ಅಂತ ಹೇಳಿ. ಏನ್ ನಿನ್ ದುಡ್ಡೇನು ಕತ್ಕೊಂಬಡಿಕತ್ತೀನಿ ಏನಜ ನಾನು? ಯೋಟ್ ಮಿಕ್ಕಿರ್ ತಂದು ವಾಪಸ್ ಕೊಡ್ತೀನಿ ಇಟ್ಟು ಮಿತ್ತು ಕಣಜ ಅಂತ ಹೇಳಿ ನೋಡಿದ್ರು ನೀನು ನನ್ನೇ ಆ ಕಡೆ ತಿರ್ಕೊಂಡಿ ನಾ ಬೈಕ್ ಅಂತ ಹೇಳಂಗಿದ್ಯಲ್ಲ ನೀನು. ನಾನು ಹೋಗಲ್ಲ ಕಣಮ್ಮ ಮಂಜಿ, ನಾನು ಹೋಗಲ್ಲ. ತಿರ ನಿಮ್ಮ ಮಾವ ಹಿಂಗೆ ಏನೇನು ಬೇಕು ಇವಾಗ ಕಳ್ಸಮ್ಮ ತಗೊಂಬಂದು ಕೊಡುತ್ತಂತೆ. ಅಯ್ಯಯ್ಯ ಬಾಯಿ ಬಡ್ಕಿ ಗೌರಿ, ನಾನು ಯಾಕೆ ನಿನ್ ಬೈಕಳನೆ? ನೀನ್ ಬೈದ್ರೆ ನಾನು ಉಳುಗಾಲಿದ್ದೀನೇನೆ. ತುಣಿದಾಕ್ಬಿಡ್ತೀಯಪ್ಪ ಹಂಗೆ ನೀನು. ಹೋಗು ಯೋಟ್ ಬೇಕಾಟ್ ರೇಷನ್ ತಗೊಂಡು ಶೆಟ್ರ್ ಅಂಗಡಿಗೆ ಸಾಲ ಬರ್ಸ್ಬರೋಗು. ನಾಳಿಕ ನಾಳ್ದ ಒಂಚೂರು ಎಳ್ನೀರು ಕುಯಿಸ್ತೀನಲ್ಲ ಆಗ ಕೊಟ್ಟು ಬರ್ತೀನಿ ಅಂತೀನಿ. ಏನ್ ಮಾಡೋಣ? ಅಲ್ಕಣಜ ಮೊನ್ನೆ ದಿನ ಬ್ಯಾಂಕ್ ಹೋಗಿ ದುಡ್ಡು ಬಿಡಿಸ್ಕೊಂಬೋದಿಯ? ಆ ದುಡ್ಡೆಲ್ಲ ಏನ್ ಮಾಡ್ದಜ ನೀನು? ಎಳ್ನೀರು ಕುಯಿಸ್ಬಿಟ್ಟು ಸಾಮಾನ್ ಕಡೆ ದುಡ್ಡು ಕೊಡ್ತೀನಿ ಅಂತ ಕೇಳ್ತಿಯಲ್ಲ ನೀನು. ಆ ದುಡ್ಡೆಲ್ಲ ಏನ್ ಮಾಡ್ದೆ ನೀನು ಅಂತ ಹೇಳಿ. ನಿನಗೆ ಯಾಕೆ ಅವೆಲ್ಲವ? ಮನೆ ವ್ಯವಹಾರ ನಾನು ಮಾಡ್ತಿರೋನು. ಏನ್ ಬೇಕು ಏನ್ ಬೇಡ ಆಟ ಮಾರ ತಂದು ತಿನ್ನೋದ್ ನೋಡಿ ಆಟೆ ನೀವು. ಲೆಕ್ಕ ಇಕ್ಕ ಕೇಳಕ್ ಬಂದಿ ಅಂತ ಅಂದ್ರೆ ಸುಮ್ನಿರಲ್ ಮತ್ತೆ ನಾನು. ಅಲ್ಕಣಜ ಅವತ್ತು ಹೋಗಿ ಬ್ಯಾಂಕ್ ದುಡ್ಡು ಬಿಡಿಸ್ಕೊಂಬಂದಿಯ? ಇವತ್ತಾಲೆ ನಾನು ಎಳ್ನೀರು ಕುಯಿಸ್ತೀನಿ ಅದ್ರಾಗ ಕೊಡ್ತೀನಿ ಅಂತ ಹೇಳಿ ನೀವು ಮನೆ ಅಂದ್ಮೇಲೆ ಏನು ಲೆಕ್ಕ ಕೇಳಂಗಿಲ್ಲ ನಿಂತವ. ಏನಾರು ಲೆಕ್ಕ ಕೇಳ್ಬಿಟ್ರು ನೋಡು ಮೂಗ್ನು ಅಳ್ಳಿಸ್ಕೊಂಡು ಕಣ್ಣು ಮೆಟ್ರಿಸ್ಕೊಂಡು ಹೆಂಗ್ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತೀಯ ಅಂತ ಹೇಳಿ. ಓಹೋ ಜೀವನ್ ವ್ಯವಹಾರ ಮಾಡ್ತದ್ಯಾ ಕಣ ನೀನು ಮನೆಗೆ. ಅತ್ತೆ ಸುಮ್ನಿರತ್ತೆ ನೀವು. ಮಾವಯ್ಯ ವ್ಯವಹಾರ ಮಾಡ್ದಾನೆ ಈಟೆಲ್ಲ ಮನೆ ವ್ಯವಹಾರ ನಡೀತಿತ್ತ? ಸುಮ್ನಿರಿ ನೀವು. ಅದು ಯಾಕಂಗ್ ಜಗಳ ಆಡ್ತೀರಾ ಅಂತ ಹೇಳಿ. ಮನೆಗೆ ಏನ್ ಬೇಕು ಎಂತ ಬೇಕು ಎಲ್ಲ ತಂದು ಹಾಕೊಂಡು ಹೊರಗೆ ಒಳಗೆಲ್ಲ ವ್ಯವಹಾರ ಮಾಡ್ಕೊಂತೀತೆ. ನೀವ್ ಯಾಕತ್ತೆ ಹೆಂಗ್ ಜಗಳ ಆಡ್ತೀರ ನೀವು? ಸುಮ್ ಕುತ್ಕೊಳ್ಳಿ ನೀವು. ಶುಕ್ರವಾರ ನಾಕ್ಲ ಮಂಗಳವಾರ ನಾಕ್ಲ ಅದ್ ಯಾಕದ್ ಕೂಗಾಡ್ತೀರ ಅತ್ಲಾಗಿ. ಆ ಚಲಿ ಮಾಡೋರ್ಗೆ ಹಿಂಗೆಲ್ಲ ಕೇಳ್ಬಿಟ್ರೆ ಸಿಟ್ಟತ್ತಲ್ವೇನತ್ತೆ? ಸುಮ್ನಿರಾಮ ನೀನು. ನಾಡಿ ದುಡ್ಡು ಬರೋದೆಲ್ಲ ಇಡ್ಲಿ ಪಲಾವು ತಿನ್ಕೊಂಡ್ ಖಾಲಿ ಮಾಡ್ಬಿಟ್ರೆ ಮುಂದಿನ ಜೀವನಕ್ಕೆ ಏನ್ ಮಾಡೋದು? ಸುಮ್ನಿರ್ ನೀನು. ಸುಮ್ನೆ ಕೂತಿದ್ಯೇನ ಕೂತ್ಕೊಂಬತ್ತೆ. ನಾನು ಕೆಣಕ್ಬಿಟ್ರು ಸರಿ ಇರಕಲ್ ನೋಡು. ನಾನು ನೋಡಗಂಟ ನೋಡ್ತಿದ್ದೀನಿ ಹಿಂಗೆ ಆಡ್ತಿದ್ರೆ ಏನಾರ ತಗೊಂಡ್ ಜೊಡ್ದು ಬಿಡ್ತೀನಿ ನಿನಗೆ. ಯಾಕ ಇವ್ರಿಬ್ರು ಈಗ ಜಗಳ ಕತ್ಕೊಂಡಿದ್ದಾರೆ? ಸಾಮಾನ್ ತರಂಗೇನು ಕಾಣಿಸ್ತಿಲ್ಲ ಇವತ್ತ. ನೋಡೋಣ ತಂದ್ರೆ ತರ್ಲಿ ತರಲಿಲ್ಲ ಅಂತಂದಿರ್ಲಿ. ಒಳಗೆ ಬಂಗ್ ಬಿದ್ದಿತ್ತಿ ಹೋಗಿ ಬಂಗನಾರ ಮಾಡ್ಕೊಂತೀನಿ. ಆಮ್ಯಾಕಿಂದ ಇವರೇ ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗೇ ಇರ್ತಾರೆ. ಇವ್ರ ಮದ್ದಿತ್ತು ನಾನು ಹೋಗ್ಬಿಟ್ರೆ ನನಗೆ ಬೈದ್ ಕಳಿಸ್ತಾರೆ ಆಟಯ್ಯ. ನಮ್ಮ ಅತ್ತೆ ಯಾಕೆ ಹಿಂಗೆ ಆಡುತ್ತಾ ಏನಾತ್ಲಾಗಿ. ನಮ್ಮ ಮಾವ ನೋಡ್ರಿ ಆಟೋ ಒಂದ್ಸರಿ ಕಷ್ಟ ಬೀಳುತ್ತೆ. ನಮ್ಮ ಅತ್ತೆ ಮನೆ ತ ಕೂತ್ಕೊಂಡು ಇಲ್ದವನೇ ಮಾತಾಡ್ಕೊಂಡು ಒಳ್ಳೆ ಜಗಳ ಸುತ್ತತ್ಲಾಗಿ ಏನಾರ ಮಾಡ್ಕೊಳ್ಳಿ. ನಾನು ಹೋಗ್ತೀನಿ ಕಣ ಒಳಕ್ಕೆ. ಮಂಜಿ ನಿಂತ್ಕೊಳ್ಳಮ್ಮ ಒಂದೀಟ. ಏನ್ ಮಾವಯ್ಯ? ಯಾಕೆ ನಿಂತ್ಕೊಳ್ಳಿ ಅಂತಿದ್ರಲ್ಲ? ಒಳಗೊಂದಿಟ್ಟು ಪಾರೆ ತೊಳಿಬೇಕಣ ಮಾವಯ್ಯ. ಹೋಗ್ತೀನಿ ನಾನು. ಈ ಮಾರಮ್ಮಂಗೆ ಅಲ್ಲಿ 3,000 ದುಡ್ಡು ಇಟ್ಟಿದ್ದೀನಿ ನೋಡಮ್ಮ. ನಾನು ಮಲಿಕಂತೀನಲ್ಲ ತಲ್ದಿನ ಬಂಡಿಕೆ ತಂದು ಕೊಟ್ಬಿಡತ್ಲಾಗಿ ತಗೊಂಡು ಹೋಗಿ ಅದು ಏನೇನು ಬೇಕು ತಗೊಂಬರ್ಲಿ. ತೀರ ಸಾಲಿಲ್ಲ ಅಂತ ಅಂದ್ರೆ ಅಲ್ಲಿ ಶೆಟ್ರ್ ಅಂಗಡಿಗೆ ಸಾಲ ಬರ್ಸ್ಬರಕ್ಕೆ ಹೇಳು. ನಾನು ಹೋಗಿ ಒಂದಿಟ್ಟು ಕೊಟ್ಟು ಬರ್ತೀನಿ ಅಂತ ಅಮ್ಯಾಕಿಂದವ. ಸರಿ ಕಣ್ಮವಯ್ಯ ಆಯ್ತು. ತಂದು ಕೊಟ್ಟಂತ ತಗೊಳ್ಳಿ. ಅತ್ತೆ ಈಗಲೇ ಹೋಗ್ತೀರಾ ಅಮ್ಯಾಕಿಂದ ಹೋಗ್ತೀರತ್ತೆ ಸಾಮಾನು ತರಕ್ಕೆ? ದುಡ್ಡು ತಂದು ಕೊಡೋಣ ಇಲ್ಲ ಅಮ್ಯಾಗಿಂದ ತಂದು ಕೊಡೋಣ? ತಂದು ಕೊಡಮ್ಮ. ಆ ವಜ್ಜನ ಕೈಲಿ ಆಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ತಂದು ಕೊಡು. ನಾನು ಹೋಗಿದ್ದು ಏನೇನು ಬೇಕು ಏನೇನು ಬೇಡ ಅಂತ ಹೇಳಿ ಹೋಗಿ ತಗೊಂಬರ್ತೀನಿ. ತಂದು ಕೊಡು ಮತ್ತೆ. ಅದೆಲ್ಲಿ ಇಟ್ಟೈತೆ ನೋಡ್ಬಿಟ್ಟು. ವರ್ಷಕ್ಕೊಂದ್ಕಿತ ಹಬ್ಬಗಳು ಬರ್ತವೆ. ಸೊಸಿಗೆ 1,000 ಹೆಂಡತಿಗೆ 1,000 ಕೊಟ್ಟು ಬಟ್ಟೆ ಗಿಟ್ಟ ತಗೋದ್ರಮ್ಮ ಅನ್ನಂಗಿಲ್ಲ. ಎಳ್ನೀರು ಕುಯ್ಸಿ ದುಡ್ಡು ವೈನೆ ಮಾಡಿ ಕಾಣುತ್ತೆ. ಮತ್ತೆ ಬ್ಯಾಂಕಲ್ಲಿ ಬಂದಿದ್ದ ದುಡ್ಡು ವಜ್ನೆ ಮಾಡಿ ಕಾಣುತ್ತೆ. ನಾವೆಲ್ಲಿಂದ ತಗೊಂಬರೋದು? ಕೂಲಿ ಮಾಡಿದ ದುಡ್ಡು ವಜ್ಜನ ಕೈಗೆ ತಂದು ಕೊಡ್ಬೇಕು ನೋಡಿದ್ರಿ. ನಾವೇನಾರ ಆಚೆ ಗೀಚೆಗೆ ಹೋದಾಗ 500,000 ಇಟ್ಕೊಳಂಗೆ ಇಲ್ವಪ್ಪ. ಏನಾರ ಲೆಕ್ಕ ಕೇಳ್ಬಿಟ್ರೆ ಸಾಕು ಕೂಗಾಡುತ್ತೆ ಹಂಗೆ ಹತ್ಲಾಗಿ. ನಾನು ನೋಡಗಂಟ ನೋಡಿ ಎಳ್ನೀರು ದುಡ್ಡಲ್ಲಿ ನನಗೂ ಅರ್ಧ ಪಾಲ್ ಬೇಕು ಅಂತ ಹೇಳಿ ಕೂತ್ಕೊಂಡಾಗ ವಜ್ಜೆ ಕೊಡೋದು ಬಾಯಿ ಮುಚ್ಕೊಂಡು ನೋಡಗಂಟ ನಾನು ನೋಡ್ತೀನಿ ಹತ್ಲಾಗಿ. ಏನು ಮಾಡೋಣ ಕಟ್ಕೊಂಡಂಗಿದ್ದ ಇದೇ ಗೋಳ ಐತೆ ಅಂತೇಳಿ ನಾನು ಬಾಯಿ ಮುಚ್ಕೊಂಡಿರೋವಕ್ಕೆ ಈ ವಜ್ಜತ್ತಿಗ ಅಟ್ಟಕ್ಕೆ ಕೂತಿರೋದು. ಅತ್ತೆ ತಗೊಳತ್ತೆ 3,000 ಈತೆ. ತಗೊಂಡು ಏನೇನು ಬೇಕು ತಗೊಂಡು ಸುಮ್ ಬರಾಗಿ ಮತ್ತೆ ಹತ್ಲಾಗಿ ಇನ್ನು ಯೋಟು ಅಂತೇಳಿ ಮಾತಾಡ್ಕೊಂಡು ಕೂತ್ಕೊಂತಾರ. ಕೊಡಮ್ಮ ಇಲ್ಲಿ ಕೊಡು. ಮಾತಾಡೋದಲ್ಲ ಮಾಡ್ತೀನಿ ವಜ್ಜಂಗ್ ಮಾರಿ ಹಬ್ಬವ. ಗೌರಜ್ಜಿ ಅನ್ ಊಟಕ್ಕೆ ಇಟ್ಟ ಕಡೆಗೆ ಬತ್ತಿತೆ. ಏನ್ ರೇಷನ್ ಗಿಷನ್ ಕಟ್ಟಿಸ್ಕೊಳಕ್ ಬತ್ತಿತ್ತ ಹೆಂಗ ಹೆಂಗ್ ಕಳ್ಸೋಣ ಅಂತಕ್ಕೆ?
ಏನಮ್ಮ ಸುಧೋ ಅಪ್ಪುಪ್ರಾಗ್ಬಿಟ್ಟಿದ್ಯಾ ಮನೆ ಕಡಿಕೆ ಬತ್ತಲ್ಲ ನೀನು ಸಾಮಾನು ಕಟ್ಸ್ಕೊಳಕ್ಕೆ ಅಂತ ಹೇಳಿ ಬಂದೆ ನಮ್ಮ ಹಬ್ಬದ ಸಾಮಾನ ಅಯ್ಯ ಎಲ್ಲ ಕೂಲಿಗೂ ಹೋಗ್ತಲ್ಲ ಏನು ಇರಲ್ಲ ಗವರಾಜಿ ಹಂಗಾಗಿ ಯಾರ್ ಬಂತಕ್ಕೂ ಹೋಗ್ತಲ್ಲ ಏನಿಲ್ಲ ಸಂಕ್ರಾಂತಿ ಹಬ್ಬ ಬೇರೆ ಬಂತಲ್ಲ ನೋಡು ಕಪ್ರಿ ಬೆಲ್ಲ ಕೊಯ್ಯೋದು ಅದು ಇದು ಕೆಲಸ ಮಂತಕ್ಕೆ ಆಗ್ತಿತ್ತು ನೋಡು ಹಂಗಾಗಿ ಎಲ್ಲೂ ಹೋಗ್ತಿಲ್ ಕಣ್ ಗವರಾಜಿ ಮತ್ತೆ ಏನ್ ರೇಷನ್ ಗೀಷನ್ ಜೋರ ಕಟ್ಸ್ಕೊಳಕ್ ಬಂದಿದ್ಯಾ ಯೋಡ್ ಕೊಪ್ರಿ ಕೂದಿದ್ರು ನಿಮ್ಮನಿಗೆ ಅಯ್ಯ ನಮ್ಮನೆ ಹೆಣ್ಮಕ್ಳು ಇರೋದ್ಕು ಸುಧಾ ಒಂದ್ 5-6 ಕುಯ್ಯಮ್ಮ ಅಂತ ಹೇಳೋದಿನ ಕೊಪ್ರಿಯ ನೋಡ್ಬೇಕು ಯೋಟ್ ಕುಯ್ಯುತ್ತೆ ಏನು ಅಂತ ಹೇಳಿ ಹೆಣ್ಮಕ್ಳಾರ ಇದ್ರೆ ಜಾಸ್ತಿ ಕೊಪ್ರಿ ಬೆಲ್ಲ ಕುಯ್ಸಿ ಅಕ್ಕಪಕ್ಕದ ಮನೆಗೆಲ್ಲ ಹಂಚಿದ್ರೆ ಒಂಥರ ಏನೋ ಒಂಥರ ಖುಷಿ ಇರುತ್ತೆ ಕಣಮ್ಮ ಗಂಡು ಮಗನ್ನೇನು ಹೋಗಿ ಎಲ್ಲ ಮನೆಗೆ ಹಂಚುತ್ತಾನೆ ಹೇಳು ಅದ್ ಕೇಳಿ ಒಂದ್ 5-6 ಕುಯ್ಯನ ಅಂತ ಹೇಳೋದನಿ ಮತ್ತೆ ನೀವ್ ಯಾವ್ದು ಕೂದಿದ್ದೀರಿ ಅಯ್ಯ ನಾನೇನ್ ಜಾಸ್ತಿ ಕುದಿಲ್ಕೊಂಡ್ ಗೌರಾಜಿ ಒಂದ್ 5 ಕೊಪ್ರಿ ಕುದಿದೀನಿ ಆಟ ಕಣ ಅಂತಾಗ ಅವು ಇವು ಪೇಪರ್ ಮೆಂಟ್ ಎಲ್ಲ ಬೆಳೆಸು ನೋಡು ಅವೇ ಒಂದ್ ಸೇರ್ ಮೇಲ್ ಹಾಕ್ತವೆ ಹಂಗಾಗಿ ನಾನು ಒಂದ್ 5 ಕೊಪ್ರಿ ಕುದಿದೀನಿ ಆಟ ಕಣಮ್ಮ ಎಂಕಸಣ ಎತ್ಲಾಗ ಹೋಗಿದ್ದಿ ಮರೆ ನೀನು ಬಾಕಲ್ ತೆಗೆದು ಅಂಗಡಿ ತೆಗಿರೋದು ಬಿಟ್ಟು ನೀನು ಎತ್ಲಾ ಕಡೆಗೆ ಹೋಯ್ನಿ ಅಂತ ಕಾಣೋಣ ಈ ವಣ್ಣ ಟೀ ಅಂಗಡಿ ತ ಕೂದಿದ್ ಕಣ್ಗವ್ರಾಜಿ ಇದು ಯೋಟತಿಗೆ ಎದ್ದು ಬರುತ್ತೆ ಏನೋ ಈ ವಣ್ಣ ಹತ್ಲಾಗಿ ನೋಡಿದ್ರೆ ಪಟ್ಟ ಅಂತ ಬರುತ್ತೆ ನೋಡ್ದಾನೆ ಅವ್ರು ಇಟ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನ್ ಬರೋ ಹೊತ್ತು ಮಾಡತ್ ಹತ್ಲಾಗಿ ವಣ್ಣ ಇಲ್ಕಂತ ತಗಸುದ ಅಲ್ಲಿ ನಡ್ಕೊಂಡ್ ಬತ್ತಿದ ನೋಡು ಅವನೇ ಅಲ್ವಿ ಬರ್ಲಿ ಒಂದೀಟ ಅವನ ಇಲ್ಲಿಗೆ ಬಾಕಲ್ ತೆಗೆದ್ಬಿಟ್ಟು ಹಿಂಗೆ ಅಲ್ಲಿ ಇಲ್ಲಿ ಅಂಗಡಿ ಬೀದಿ ಕೂತ್ಕೊಂಡ್ರೆ ವ್ಯಾಪಾರ ಇನ್ನೇನ್ ಮಾಡ್ತದೆ ಹುಡುಗ ಬರ್ಲಿ ತಡಿ ಒಂದೀಟ ಇಲ್ಲಿಗೆ ಓಹೋ ಗೌರಾಜಿ ಅಲ್ಲೋಡ್ ಗೌರಾಜಿ ಅಲ್ಲಿ ವೆಂಕಟೇಶಣ್ಣ ನಾವು ಅಂಗಡಿನು ಬಾಳ ಜೋರಾಗೆ ಇಟ್ಕೊಂಡದೆ ಕೊಳ್ಳಿಗ್ ನೋಡಲ್ಲಿ ಯೋಟ್ಕಾದ್ರೂ ಚೈನ್ ಹಾಕೊಂಡದೆ ಚಿನ್ನುದ್ದ ಅಂತ ಹೇಳಿ ಒಳ್ಳೆ ದುಡ್ಮೆ ಕಣ್ ಗೌರಾಜಿ ವೆಂಕಟೇಶಣ್ಣಂದು ನನ್ನ ಮಗನ್ ಶೋಕಿ ಯಾರು ಮಾಡ್ತಿಲ್ಕೊಂಡ್ ಬಿಡಮ್ಮ ಅವರಪ್ಪ ಒಳ್ಳೆ ತೋಟ ಗೀಟ ಮಾಡಿ ಹೋದ ಇವನಿದ್ದ ದುಡ್ಡಾಗ ಒಂದ್ಸಲ ಅಂಗಡಿ ಪಂಗಡಿ ಮಾಡಿಕೊಂಡು ಮುಂದುವರ್ದು ಒಳ್ಳೊಳ್ಳೆ ಒಡಬೆನೆ ಮಾಡಿಸ್ಕೊಂಡಿದ್ದಂತಾಗ ಹೆಂಗ ನಮ್ ಕಣ್ ಮುಂದೆ ಚೆನ್ನಾಗಿರ್ಲಿ ಬಾರಮ್ಮ ನೋಡ್ ಖುಷಿ ಪಡ ನಾವುವೆ ಗೌರಾಜಿ ಏನ್ ನೀನ್ ಬಂದದೇ ಈಡ್ತೂರ ಎತ್ಲಾಗ ಹೋಯ್ತು ನಮ್ ಬೋರಜ್ಜ ಅಲ್ಲ ಕಣ್ಲ ಪಾಪ ಅಂಗಡಿ ತಕ್ಕಿನ್ ಏನಕ್ಕೆ ಬತ್ತು ಹೇಳೋ ನಾನು ಹಬ್ಬ ಮುಂದ್ ಬತ್ತು ರೇಷನ್ ಕಟ್ಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಆಟೋತಿಂದ ಕಾಯ್ತಿದ್ದೀನಿ ನೋಡಿದ್ರು ನೀನು ಅಂಗಡಿ ಬೀಜದ ಕೂತ್ಕೊಂಡು ಟೀ ಅಂಗಡಿ ತವ ಎದ್ ಬರ್ದಂಗ್ ಕೂತದಿಯಲ್ಲ ನೀನು ಬಂದಾರೆಲ್ಲ ಬರೀ ಅಂಗಡಿ ನೋಡ್ಕೊಂಡು ಹೋಗ್ತಿದಾರಲ್ಲ ಪಾಪ ಇನ್ನೇನ್ ಬಂಡವಾಳ ಏನ್ ಉಳಿಯುತ್ತ ನಿನಗೆ ನಿನ್ನ ಅಂಗಡಿ ತ ನೀನ್ ಕೂತ್ಕೊಳ್ಳೋದ್ ಬಿಟ್ಟು ಕಂಡರ ಮನೆ ಟೀ ಅಂಗಡಿ ತವ ಕೂತದಿಯಲ್ಲ ಸರಿ ಅಲ್ಲ ಪಾಪ ಇದು ನಾನೇನ್ ಅವ್ರ ಅಂಗಡಿ ತಕ್ಕ ಯಾಕೆ ಹೋಗನ್ ಗೌರಾಜಿ ನಾನು 2 ಪೋಸ್ಟರ್ ಅಂಗಡಿ ಮಾಡಿದೀನಿ ಅಲ್ಲಿ ಇಲ್ಲಿ ಹೋದ್ರೆ ವ್ಯಾಪಾರ ಎಲ್ಲ ಆಗುತ್ತೆ ಹೇಳಿ ನನಗೆ ಹಂಗಾಗಿ ನಾನು ಎಲ್ಲೂ ಹೋಗಲ್ಲ ಯಾಕೋ ಒಂದ್ ಕಪ್ ಟೀ ಕುಡಿಯಂಗ ಆತ್ಕೊಂಡ್ ಗೌರಾಜಿ ಅದಕ್ಕೆ ಹೇಳಿ ಕುಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ ಆಟೆ ಕಣಂತೆ ಮತ್ತೆ ನೀರ್ ಬಂದದ್ಯಲ್ಲ ಗೌರಾಜಿ ಇವ್ರ ದಿನ ಬೋರಜ್ಜ ಬಂದು ರೇಷನ್ ಕಟ್ಸ್ಕೊಂಡು ಹೋಗ್ತಿತ್ತು ನೀರ್ ಬಂದದ್ಯಲ್ಲ ಹಂಗಾಗಿ ಆಶ್ಚರ್ಯ ಆಗ್ಬಿಡ್ತಂತ ಗೌರಾಜಿ ನನಗೆ ನಿಮ್ ಬೋರಜ್ಜೆಲ್ಲ ಕೆಲ್ಸಿತೆ ಅಂತ ಓದ್ಕೊಂಡ್ಲ ಪಾಪ ಅದ್ ಕೇಳಿ ನಾನು ಇನ್ನೊಂದ್ 2-3 ದಿನ ಹಬ್ಬೀತೆ ಮನೆಗೆ ರೇಷನ್ ಏನು ಇಲ್ಕಣತೆ ಅಂತ ಅಂತಲ್ಲ ನನ್ ಸೊಸೆ ಅದ್ ಕೇಳಿ ನಾನೇ ಬಂದೆ ಕಣ ಸರಿ ಕಣ್ ಗೌರಾಜಿ ಮತ್ತೆ ಏನೇನ್ ಬೇಕು ಅಂತ ಹೇಳಿ ಲೀಸ್ಟ್ ಬರ್ಕೊಡ್ತೀಯಾ ಇಲ್ಲ ಅಂತಂದ್ರೆ ಹಂಗೆ ಬಾಯಲ್ಲಿ ಹೇಳ್ತಿ ಹೇಳು ನಾನ್ ಪಟ ಅಂತ ಹೇಳಿ ರೇಷನ್ ಕಟ್ಟಿ ಚೀಲಕ್ಕೆ ತುಂಬಿಕೊಟ್ಬಿಡ್ತೀನಿ ಮತ್ತೆ ಅಯ್ಯ ನಾನ್ ಸೊಸೆ ಲೀಸ್ಟ್ ಬರ್ಕೊಟ್ಟೈತ್ ಕಣ್ಲ ಪಾಪ ಅದೇನೇನ್ ಬೇಕು ಅಂತ ಹೇಳಿ ಲೀಸ್ಟ್ ಬರ್ಕೊಟ್ಟಿದ್ದೆ ನೀನ್ ಆ ಲೀಸ್ಟ್ ಅಂತ ಎಲ್ಲಾನು ಕಟ್ ಮಾಡ್ಬಿಡಪ್ಪ ಬೋರಾಜ್ ಬಂದಾಗ ತಿರ ಎಲ್ಲಾನು ಬಂದ್ ತಗೊಂಡ್ ಹೋಗತ್ತಂತೆ ಕಟ್ಬಿಟ್ಟು 7 ದುಡ್ಡು ಆಯ್ತು ಅಂತ ಹೇಳು ನಾನು ಕೊಟ್ಟು ಹೋಯ್ತೀನಂತೆ ಸರಿ ಗೌರಾಜಿ ಆತು ಅದೇನ್ ಪೇಪರ್ ಅಂತ ಹೇಳಿ ಕೊಡ್ ನನ್ಗೊಂದಿಟ ನೀನ್ ಕೂತಿರು ಮತ್ತಿಲ್ಲಿ ನನ್ ಪಟ ಏನ್ ಬೇಕು ಅಂತ ಹೇಳಿ ಕಟ್ಟಿ ಚೀಲಕ್ಕ ಕಟ್ ಮಾಡಕ್ಬಿಡ್ತೀನಿ ತೀರಾ ಬೋರಾಜ್ ಬಂದಾಗ ನಾನೇ ನೆನಪು ಮಾಡಿ ಕೊಟ್ಟು ಕಳಿಸ್ತೀನಂತೆ ಅಕ್ಕ ಮತ್ತೆ ನಿಮ್ಗೇನ್ ಬೇಕಕ್ಕ ರೇಷನ್ನು ನಿಮ್ಗೆ ಏನಾರ ಜಾಸ್ತಿ ರೇಷನ್ ಬೇಕಾದ್ರೆ ಲೀಸ್ಟ್ ಕೊಟ್ಬಿಡಿ ಮತ್ತೆ ನಿಮ್ಗೂ ಹಂಗೆ ಚೀಲ ಕಟ್ ಮಾಡಕ್ತೀನಿ ಏನೇನ್ ಬೇಕು ಅಂತೇಳಿ ಲಾಸ್ಟಿಗೆ ನೋಡ್ಕೊಂಡು ಏನ್ ಹಾಕಿದೀನಿ ಏನ್ ಹಾಕಿಲ್ಲ ರೇಷನ್ ಅಂತ ಹೇಳಿ ಲಾಸ್ಟಿಗೆ ನೋಡ್ಕೊಂಡು ತೀರಾ ನೀವು ತಗೊಂಡೋಗ್ರಂತಿ ಲೀಸ್ಟ್ನೇ ಕೊಡಿಯಕ್ಕ ನೀವೇ ಸರಿ ಕಣ ಆತು ಮೊದ್ಲು ಗೌರಾಜಿಗೆ ನೀವು ರೇಷನ್ ಕಟ್ ಕೊಟ್ಬಿಡಿ ಆಮೇಲೆ ನಾನೇ ಓದೋದಿ ಎಷ್ಟೆಷ್ಟು ಕೆಜಿ ಏನೇನು ಅಂತ ಹೇಳ್ತೀನಿ ಆಮೇಕಿಂದ ನನಗೆ ನೀವು ಕಟ್ಕೊಡಿರೋದು ಮತ್ತೆ ಸರಿ ಕಣಕ್ಕ ಆತು ಮತ್ ನೀವು ಕೂತಿರಿ ಮತ್ತೆ ಗೌರಾಜ್ ಜೊತೆ ಮಾತಾಡ್ಕೊಂಡ್ ಕೂತರಿ ನಾನ್ ಪಟ ಅಂತ ಹೇಳಿ ರೇಷನ್ ಕಟ್ಟಿ ಇಟ್ಬಿಡ್ತೀನಿ ಮತ್ತೆ ಪಾಪ ನಾವೀಗ ಕುತ್ಕೊಳ್ಳಲ್ಲ ಕಣ ಹೋಗೊಂದೀಟ ಮಾರ್ಕೆಟ್ಗೆ ಹೋಗಿ ತರಕಾರಿ ಈರುಳ್ಳಿ ಅಂತ ಬಂದ್ಬಿಡ್ತೀನಿ ಆಟ್ರೊಳಗೆ ಕಟ್ಟಿರ್ ಮತ್ತೆ ಅವಳು ಸುದ್ನು ಬತ್ತಾಳ ಕಣ ತರಕಾರಿ ಅಂತರಕ್ಕೆ ಇಬ್ಬರಿಗೂ ಕಟ್ ಮಾಡಿಗಿರು ತೀರಾ ಸೂದ ಬಂದ್ಮೇಕೆ 7 ಕೆಜಿ ಕಟ್ಟಿದ್ಯಾ ಏನು ಅಂತ ಹೇಳಿ ನೋಡ್ಕೊಂಡು ಒಂದೀಟ ತಗೊಂಡ್ ಹೋಗುತ್ತಾ ಹುಡುಗಿ ಸರಿ ಕಣ್ ಗೌರಾಜ್ ಆತು ಹಂಗೆ ಮಾಡಿ ಮತ್ತೆ ಇಲ್ಲಿ ಕೂತ್ಕೊಂಡದ ಹೋಗಿ ತರಕಾರಿನ ತಾಂಬರಗಿ ನಾನು ಆಟ್ರೊಳಗೆ ಕಟ್ ಮಾಡಿಗಿರ್ತೀನಿ ನಡಿಯ ಸುಧಾ ಇಲ್ಲೇನ್ ಕೂತ್ಕೊಳ್ಳೋದು ಅಲ್ಲಿ ಹೋಗಿ ಒಂದೀಟ ತರಕಾರಿನ ತಗೋಬರ ನಡಿಯಮ್ಮ ನಾನು ಒಬ್ಳಿಗೆ ಹೋಗಿ ಬೇಜಾರಾಗುತ್ತೆ ಸರಿ ಕಣ್ ನಡಿ ಗೌರಾಜಿ ನಾನು ಮನೆಗೆ ಒಂದೀಟ ತರಕಾರಿ ತಗೋಬೇಕು ಹಂಗೆ ನಾನು ತಗೊಂಡು ನಿನ್ ಜೊತೆಗೆ ಬರ್ತೀನಿ ನಡಿ ಮತ್ತೆ ತರಕಾರಿ ರೈಟ್ ಎಲ್ಲ ಹೆಂಗೀತ ಏನ ಕಣಮ್ಮ ನೋಡೋಣ 100 ರೂಪಾಯಿ ತಗೊಂಡೋಗೋಣ ಬಾತ್ಲಾಗಿ
ಅಯ್ಯ ಎಲ್ಲರ ಇದು ಜಾಸ್ತಿ ಆಯ್ತು ನಡಿ ಗೌರಾಜಿ, ಯಾವ್ದೇನ್ ಕಮ್ಮಿ ಕಾಣಂತೀವತ್ತ. ಪಾಪ ರೇಷನ್ ಕಟ್ ಮಾಡಿದ್ವೇನ ನೀನು? ಹ್ಞೂ ಕಣ್ ಗೌರಾಜಿ, ಇಬ್ರು ಮನೆಗೂ ರೇಷನ್ ಕಟ್ ಮಾಡಿಗಿದ್ದಾನೆ. ನಿಮ್ದು 3700 ಆಯ್ತು ಕಣ್ ಗೌರಾಜಿ. ಅಕ್ಕ ನಿಮ್ದು 1800 ಆಯ್ತು ಕಣಕ್ಕ. ಇದೇ ಅಲ್ಲ ಪಾಪ, ನಮ್ದು ಆಟೋ ಅಂತರಿ ಓಡ್ತದ್ಯಾ. 3700 ಆಯ್ತೇನು? ಸರಿ ಸರಿ ತಗ ಪಾಪ, 2000 ಕೊಟ್ಟಿರ್ತೀನಿ. ಇನ್ ಮಿಕ್ಕಿದ್ದ ನಿಮ್ ಬೋರಾಜ್ ಬರುತ್ತಲ್ಲೋ, ಅಗಿಸ್ಕೊಬಿಡು ಮತ್ತೆ. ಸರಿ ಕಣ್ ಗೌರಾಜಿ ಆತು. ತೀರ ಇಲ್ಲ ಅಂತ ಅಂದ್ರೆ ತಗೊಂಡೆ ಹೋಗಿರು. ಬೋರಾಜನ್ ಜೊತೆಗೆ 3700 ರೂಪಾಯಿ ಇಸ್ಕಂತಾನೆ. ನಿನ್ನ ಹತ್ರ ಖರ್ಚಿಗೆ ಪರ್ಚಿಗೆ ಇಲ್ಲ ಅಂತಂದ್ರೆ ತಗೊಂಡೋಗ್ ಗೌರಾಜಿ ನೀನು. ಬೋರಾಜ್ ಬತ್ತಿರುತ್ತಲ್ಲ ಹೆಂಗು ಇಲ್ಲಿಗೆ. ಇಲ್ಕಂತಾಳ ಪಾಪ, ನಿಮ್ ಬೋರಾಜ್ನೆ 3000 ಕೊಟ್ಟತ್ತು. ಅದ್ರಾಗ ತರಕಾರಿ ಅಂತ ತಗೊಂಬಂದೆ ನೋಡು. ಹಂಗಾಗಿ ಎಲ್ಲ ಖರ್ಚಾಯ್ತೆ. ಈಗ ಒಂದ್ 2000ನ 1500 ಕೊಡ್ತೀನಿ ನೋಡಪ್ಪ. ಈ ಓಟಿತೆ ಲೆಕ್ಕ ಹಾಕ್ಬಿಟ್ಟು 1500 ಕೊಡ್ತಿರಿಲ್ಲ ಅಂದ್ರೆ ಇನ್ ಮಿಕ್ಕಿದ್ದೆಲ್ಲ ನೀವೇ ನಿಮ್ ಬೋರಾಜ್ ತಾನೆ ಇಸ್ಕೊಂಬಿಡಪ್ಪ ನೀನು. ಸರಿ ಕಣ್ಲ ಪಾಪ, ಬರೋಣ ನಾನು. ಸರಿ ಕಣಜಿ ಆತು. ಅಲ್ ಕಣಜಿ, ನಿನ್ಗೆ ಯೂಟ್ ಅಂತಾನೆ ಸಾಮಾನು ಮತ್ತೆ ತರಕಾರಿ ಎಲ್ಲ ಒತ್ಕೊಂಡೋಗ ಅಲ್ಲ ಇಲ್ಲೇ ಮಡ್ಗೋ ಇದ್ರೆ ಬೋರೆ ತಾಂಬತ್ತಿರ್ಲಿವೇನಜ್ಜಿ. ಅದೇ ಯಾಕಂಗ ಅವಸರ ಮಾಡ್ಕೊಂಡ್ ತಗೊಂಡ್ ಹೋಗ್ತದಿ ಹೇಳು. ಬಿಡ್ಲ ಪಾಪ ಅತ್ಲಾಗಿ ನೀನು ಒತ್ಕೊಂಡು ಹೋಗ್ತೀನಿ ಬಿಡು. ಆವಾಜ ತಂದು ಕೊಡೋತಿಗೆ ಆಗುತ್ತೆ. ಹಪ್ಗಳನ್ನ ತಂದು ಕೊಟ್ರಿ ಏನ ಮಾಡ್ತೀಯಾ? ಹಂಗಾಗಿ ನಾನೇ ತಗೊಂಡು ಹೋಗ್ತೀನಿ. ನಿಮ್ ಬೋರಾಜ್ ಬಂದಾಗ ದುಡ್ಡನ್ನು ಇಸ್ಕೊಬಿಡಪ್ಪ, ನೆನಪು ಮಾಡ್ಕೊಂಡು ಮತ್ತೆ. ನೋಡಿದ್ರ ಸ್ನೇಹಿತರೆ, ಸಂಕ್ರಾಂತಿ ಹಬ್ಬ ಬತ್ತು ಅಂತ ಹೇಳಿ ಮನೆಗೆ ಸಾಮಾನುಗಳೆಲ್ಲ ತಗೊಂಡು ಮನೆಗೆ ಹೋಗ್ತದನಿ. ನಿಮ್ಮ ಮನೆಗಳಿಗೂ ಹಬ್ಬದ ಮುಂಚೆ ತಂದು ಮಡಿಕಳಿ ಮತ್ತೆ. ಹಬ್ಬದ ದಿನ ಹೋಗಿ ಅವಸರ ಮಾಡ್ಕೊಂಡು ಸಾಮಾನುಗಳು ತರಕ್ಕೆಲ್ಲ ಹೋಗ್ಬೇಡಿ ಮತ್ತೆ. ನಮ್ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.